ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಆಮಂತ್ರಿಸ್ತೇನೆ. ದೇವರ ವಾಕ್ಯದ ಸಂದೇಶವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನೀ ನಮಗೆ ಅನುಗ್ರಹಿಸಿದಂಥ ಸಕಲ ಆಶೀರ್ವಾದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವಿನಲ್ಲಿ ನೀನು ನಮ್ಮನ್ನು ನಿನ್ನ ಪುತ್ರರನ್ನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿ ಮಾಡತಕ್ಕಂಥ ನಮ್ಮ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನೀ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸು. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡುವಾಗ ನಿನ್ನ ವಿಶೇಷ ಸಹಾಯವನ್ನು ನಮಗೆ ಕೊಟ್ಟು ನಡೆಸು. ಕರ್ತನೆ, ನಿನ್ನ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಅನುಗ್ರಹ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ. ಆಮೆನ್. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ನಾವು 3ನೇ ವಚನದಿಂದ ಅಧ್ಯಯನ ಮಾಡ್ತಾ ಇದ್ದೇವೆ. ದೇವರು ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿದಂಥ ಆತ್ಮೀಯ ವರಗಳಿಗಾಗಿ ದೇವರ ದಾಸನಾದಂಥ ಪೌಲನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ನಾವು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಯಾವ ಭಾಗ್ಯಗಳನ್ನು ಪಡೆದಿದ್ದೇವೆ ಎಂಬುವಂಥದ್ದನ್ನು ಆತನು ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನಾವು ಈಗ 6ನೇ ವಚನಕ್ಕೆ ನಾವು ಬರೋಣ. ಲೆಟ್ಸ್ ಕಮ್ ಟು ವರ್ಸ್ 6. 5ನೇ ವಚನದಲ್ಲಿ ನಾನು ಓದ್ತೇನೆ ಇನ್ನೊಂದು ಆವರ್ತಿ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ. Now in English, in verse 5 and verse 6, it goes like this. Having predestined us to adoption as sons by Jesus Christ to himself, according to the good pleasure of his will, to the praise of the glory of his grace, by which he made us accepted in the beloved. Now look at what Paul is mentioning here. Verse 6, to the praise of the glory of his grace, by which he made us accepted in the beloved. ದೇವರ ವಾಕ್ಯ ಹೇಳುವಂತಹದ್ದು, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ಏನು ಮಾಡಿದಂತೆ? ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ. To the praise of the glory of his grace. You know, the ultimate purpose of election to salvation is the glory of God. ದೇವರು ನಿನ್ನನ್ನು ಮತ್ತು ನನ್ನನ್ನು ರಕ್ಷಿಸಿದ್ದರ ಒಂದು ಅಂತಿಮವಾದಂಥ ಒಂದು ಉದ್ದೇಶ ಉಂಟು. ದೇವರು ಯಾವುದಕ್ಕೋಸ್ಕರವಾಗಿ ಮನುಷ್ಯನನ್ನು ಆತನು ಪಾಪಗಳಿಂದ ಬಿಡಿಸಿ ರಕ್ಷಿಸ್ತಾನೆ. ನಾವು ಅನೇಕ ಪದಗಳಲ್ಲಿ ನಾವು ಅದನ್ನು ವಿವರಿಸುತ್ತೇವೆ. ನಮಗೆ ಪಾಪದ ಬಿಡುಗಡೆ ಉಂಟಾಯಿತು, ನಾವು ದೇವರ ಮಕ್ಕಳಾದೆವು, ನಮ್ಮ ಜೀವನದಲ್ಲಿ ನಾವು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾದೆವು. ಇದೆಲ್ಲ ಸರಿ. ಆದರೆ ಭಕ್ತನಾದಂಥ ಪೌಲನು ಹೇಳತಕ್ಕಂಥ ಒಂದು ಬಹಳ ಅಮೂಲ್ಯವಾದಂಥ ಒಂದು ಸತ್ಯ ಏನೆಂಬುದಾಗಿ ಹೇಳಿದರೆ, ದೇವರು ನಿನ್ನನ್ನು ಮತ್ತು ನನ್ನನ್ನು ರಕ್ಷಿಸಿದಂಥ ಉದ್ದೇಶ ಕೇವಲ ನಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲ. It's not that God wants you to take to heaven and there ends the process. No. You know what Paul is telling? God had a purpose. God has the divine purpose, the ultimate purpose of election to salvation. ದೇವರು ನಮ್ಮನ್ನು ರಕ್ಷಣೆಗಾಗಿ ಆದುಕೊಂಡಂಥ ಒಂದು ಉದ್ದೇಶ, ಇಟ್ ಈಸ್ ಅಲ್ಟಿಮೇಟ್ಲಿ ಫಾರ್ ದ ಗ್ಲೋರಿ ಆಫ್ ಗಾಡ್.
ನಾವು 12ನೇ ವಚನ ನಾವು ನೋಡೋಣ. ಏನು ಹೇಳ್ತಾನೆ ನೋಡಿ, ಅದೇ 1ನೇ ಅಧ್ಯಾಯ 12ನೇ ವಚನ. ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಭಕ್ತನಾದಂಥ ಪೌಲನು ದೇವರು ನಮ್ಮನ್ನು ರಕ್ಷಿಸಿದಂಥ ಉದ್ದೇಶ ಏನು ಎಂಬುವಂಥದ್ದನ್ನು ಈ ವಾಕ್ಯ ಭಾಗಗಳಲ್ಲಿ ಆತನು ಪ್ರಸ್ತುತಪಡಿಸುತ್ತಾ ಇದ್ದಾನೆ. ನಾವು ಅದನ್ನು 6ನೇ ವಚನದಲ್ಲಿ ನೋಡಿದೆವು. ಇವಾಗ ನಾವು 12ನೇ ವಚನದಲ್ಲಿ ಕೂಡ ನಾವು ಅದನ್ನು ನೋಡಿದೆವು. ಆಮೇಲೆ ನಾವು 14ನೇ ವಚನದಲ್ಲಿ ಕೂಡ ಅದನ್ನು ಆತನು ಪುನರುಚ್ಚಾರ ಮಾಡುತ್ತಾ ಇದ್ದಾನೆ. ಏನದು? ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. You know, the word of God says that when God has saved you and me from sin and from Satan and from the world, ದೇವರು ನಿನ್ನನ್ನು ಲೋಕದಿಂದ, ಸೈತಾನನಿಂದ, ಪಾಪದಿಂದ ಬಿಡುಗಡೆ ಮಾಡಿದಾಗ ನಾವು ದೇವರ ಮಕ್ಕಳಾದೆವು, ನಾವು ಆತನ ಪುತ್ರರಾದೆವು, ಆತನು ನಮ್ಮನ್ನು ದತ್ತಕ್ಕೆ ತೆಗೆದುಕೊಂಡನು. ಇದೆಲ್ಲ ವಿಷಯಗಳನ್ನು ನಾವು ಕಳೆದ ವಾರ ನಾವು ಧ್ಯಾನ ಮಾಡಿದೆವು. ಇದೆಲ್ಲವೂ ಸರಿ. ಬಟ್ ವೆನ್ ಗಾಡ್ ಹ್ಯಾಸ್ elected us, when God has chosen you as His children, the ultimate purpose is for the glory of God. ನಾವು ಫಿಲಿಪ್ಪಿಯರಿಗೆ ಬರೆದಂಥ ಪತ್ರಕ್ಕೆ ನಾವು ಬರುವಾಗ ಭಕ್ತನಾದಂಥ ಪೌಲನು ಆ ಫಿಲಿಪ್ಪಿಯರಿಗೆ ಬರೆದಂಥ ಪತ್ರದಲ್ಲಿಯೂ ಕೂಡ ಈ ಒಂದು ಅಮೂಲ್ಯವಾದ ಸತ್ಯವನ್ನು 2ನೇ ಅಧ್ಯಾಯದಲ್ಲಿ ಹೇಳುವಂತಹದ್ದನ್ನು ನಾವು ಗಮನಿಸಬಹುದು. ಏನು ಹೇಳ್ತಾ ಇದ್ದಾನೆ ಭಕ್ತನಾದಂಥ ಪೌಲನು? 2ನೇ ಅಧ್ಯಾಯ, ವಿಲ್ ಟರ್ನ್ ಟು ಚಾಪ್ಟರ್ 2 and verse 13. 13ನೇ ವಚನವನ್ನು ಗಮನಿಸಿರಿ. ಭಕ್ತನಾದಂಥ ಪೌಲನು ಆತನು ಹೇಳತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ. For it is God who works in you both to will and to do for His good pleasure. For it is God who works in you both to will and to do for His own pleasure. ಅಂದರೆ ಆತನ ಮಹಿಮೆಗಾಗಿ. God wants every child of God who is born of God, that we will be the ones ultimately who will satisfy God. ಅನೇಕ ತಂದೆ ತಾಯಿಗಳು ಹೇಳುವಂತಹದ್ದನ್ನು ನಾನು ಕೇಳಿದ್ದೇನೆ. ಅಲ್ರಿ, ನಾವು ಬಹಳ ಕಷ್ಟಪಟ್ಟು ನಮ್ಮ ಜೀವನದಲ್ಲಿ ದೇವರು ನಮಗೆ ಮಕ್ಕಳನ್ನು ಅನುಗ್ರಹಿಸಿದ, ಆ ಮಕ್ಕಳನ್ನು ನಾವು ಪ್ರೀತಿ ಮಾಡಿದ್ದೇವೆ. ನಮಗಿರತಕ್ಕಂಥ ಒಂದು ದೊಡ್ಡ ಸಂತೋಷ ಏನಂದರೆ ನಮ್ಮ ಮಕ್ಕಳೇ ನಮಗೆ ಸಂತೋಷವಾಗಿದ್ದಾರೆ. Our children are the joy to our heart. You know how true it is. May I tell you one thing today? When God looks at every born again child of God, it brings the joy to the heart of God. ದೇವರ ಹೃದಯಕ್ಕೆ ಸಂತೋಷವನ್ನು ತರುವಂತದ್ದು, ಆತನಿಗೆ ಘನತೆಯನ್ನು, ಮಾನವನ್ನು ತರುವಂತದ್ದು. God wants every child of God to literally satisfy God. Now that is called doing the will of the Lord. Now as God's children, God expects every one of His child to do what God wants to do. God has a plan concerning every one of us. ನಮ್ಮೆಲ್ಲರ ಜೀವನದ ಕುರಿತು ದೇವರಿಗೊಂದು ಉದ್ದೇಶ ಉಂಟು. ಆ ಉದ್ದೇಶವನ್ನು ನೆರವೇರಿಸಬೇಕೆಂಬುದು ಆತನು ಯೋಚನೆ ಮಾಡಿದ್ದಾನೆ. ಆದರೆ ಆತನ ಯೋಚನೆ ನೆರವೇರಬೇಕಾದರೆ ಆತನ ಮಕ್ಕಳಾಗಿರತಕ್ಕಂಥ ನೀನು ನಾನು ಅದರಲ್ಲಿ ಸಹಕಾರವನ್ನು ಕೊಡಬೇಕು. If we are going to be disobedient, now how much more it displeases our parents. Every child, when they do things which displeases the parents, oh, how much they are hurt, how much they are pained,
how much they are angry, how much they are upset. ತಮ್ಮ ಮಕ್ಕಳು ಅವರು ತಾವು ಹೇಳಿದ ಹಾಗೆ ಕೇಳದಿರುವಾಗ, ತಮ್ಮ ಇಷ್ಟಾನುಸಾರವಾಗಿ ಬೇರೆ ರೀತಿಯಲ್ಲಿ ಜೀವನ ಮಾಡುವಾಗ, I'll ask a question: which parent will be happy? Which father or the mother will be happy? Every mother, every father will be satisfied when their own children, they do things which are right, which are good. And the same thing the Bible says, God has picked us up. God has made you and me as His children. God has a purpose. And He says that by which He has accepted in the beloved. Now, in this word, the word of God says, by which. Now, here that word which, it refers to the divine grace. ದೈವಿಕವಾದಂಥ ಕೃಪೆ ಅನ್ನೋದು ಸಂಬೋಧಿಸಿ ಮಾತನಾಡುತ್ತಾ ಉಂಟು. ಕೃಪೆ ಎಂಬುದಾಗಿ ಹೇಳಿದರೆ ಅರ್ಥ ಏನು? How do I understand the word grace? In English language, we use the word very often, the word grace and the word mercy almost equivalently. ಸರಿಸಮಾನವಾದ ರೀತಿಯಲ್ಲಿ ಎರಡು ಪದಗಳನ್ನು ಉಪಯೋಗ ಮಾಡ್ತೇವೆ, ಕೃಪೆ ಮತ್ತು ಕರುಣೆ ಎಂಬುದಾಗಿ. But there is a vast difference between the word grace and the word mercy. The word grace is undeserved love and favor. ನಾವು ಯಾವುದಕ್ಕೆ ಯೋಗ್ಯರಾಗಿಲ್ಲದಿರುವಾಗ ನಮಗೆ ಸಿಕ್ಕತಕ್ಕಂಥ ಪ್ರೀತಿ, ಕರುಣೆ, ಅದುವೇ ಕೃಪೆಯಾಗಿದೆ. ಆದರೆ ನಾವು ಏನು ಮಾಡ್ತೇವೆ? ನಾವು ಅನೇಕ ಸಾರಿ ಕರುಣೆಯನ್ನು, ಮರ್ಸಿ, ಅದನ್ನು ಕೃಪೆಗೆ ನಾವು ಸರಿ ಹೋಲಿಸ್ತೇವೆ. The word mercy is different than the grace. ನಾವೊಂದು ಬಡವನನ್ನು ನೋಡಿದಾಗ ನಮಗೆ ಕರುಣೆ ಆಗ್ತದೆ. ಊಟಕ್ಕಿಲ್ಲದವನನ್ನು ನೋಡಿದಾಗ ನಮಗೆ ಕರುಣೆ ಆಗ್ತದೆ. ಕಷ್ಟದಲ್ಲಿರುವವರನ್ನು ನೋಡುವಾಗ ನಮಗೆ ಕರುಣೆ ಉಂಟಾಗ್ತದೆ. We show mercy. We help them. But do you know, the word grace is much beyond that. The word grace is much beyond the word mercy. The Bible says, when we were yet sinners, God loved us. ನಾವಿನ್ನೂ ಪಾಪಿಗಳಾಗಿದ್ದಾಗ ದೇವರು ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದ. ಈ ಲೋಕದಲ್ಲಿ ಒಬ್ಬರು ಒಳ್ಳೆಯವರನ್ನು ಪ್ರೀತಿ ಮಾಡಬಹುದು, ಬಹಳ ಸುಲಭ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ನಾವಿನ್ನೂ ಪಾಪಿಗಳಾಗಿದ್ದಾಗ, ನಾವು ಕೆಟ್ಟು ಹೋಗಿದ್ದಾಗ, ಕೆಟ್ಟವರನ್ನು ಸರಿ ಮಾಡಿರುವಂತಹ ಕೆಲಸಕ್ಕೆ ಯೇಸು ಕ್ರಿಸ್ತನು ಬಂದದ್ದು. ಈ ಲೋಕದಲ್ಲಿ ಒಂದು ತತ್ವವಾದ ಉಂಟು. ಏನು ಹೇಳ್ತಾರಂತ ಹೇಳಿದ್ರೆ, ಅನೇಕರ ಆಲೋಚನೆ ಪ್ರಕಾರವಾಗಿ ದೇವರು ಶಿಷ್ಟ ಪಾಲಕ, ದುಷ್ಟ ನಾಶಕ. ಆದರೆ ಯೇಸು ಕ್ರಿಸ್ತನ ಕುರಿತಾಗಿ ಹೇಳತಕ್ಕಂಥ ಸುವಾರ್ತೆಯ ಸಂದೇಶ, ದುಷ್ಟ ಪಾಲಕ, ಶಿಷ್ಟ ರಕ್ಷಕ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ದುಷ್ಟರನ್ನು ನಾಶ ಮಾಡಲಿಕ್ಕೆ ಬಂದದ್ದಲ್ಲ, ಅವರನ್ನು ರಕ್ಷಿಸಲಿಕ್ಕಾಗಿ ಬಂದ. Jesus Christ came to save the sinners, not righteous people. ನಾನು ನೀತಿವಂತ ಎಂಬುದಾಗಿ ಹೇಳಿದರೆ ಒಂದು ವೇಳೆ ನೀನು ಆತನ ಕೃಪೆಯನ್ನು ಹೊಂದಲಾರದೆ ಹೋಗುವೆ. And it is because of your refusal you do not get the privilege of the grace of God. ನೀನು ಆತನ ಕೃಪೆಯನ್ನು ಸ್ವೀಕಾರ ಮಾಡದೇ ಇರುವಾಗ, ನಾನೇನು ಕೆಟ್ಟವನ, ನಾನು ಒಳ್ಳೆಯವನು. ಅನೇಕ ಜನರು ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ಸೋ ಬ್ಯಾಡ್ ಆಸ್ ಹಿ. ನಾನು ಅವನಂತೆ ಇವಳಂತೆ ನಾನೇನು ಕೆಟ್ಟವನಲ್ಲ, ನಾನು ಒಳ್ಳೆಯವನು, ಬೇರೆಯವರಿಗಿಂತ ಒಳ್ಳೆಯವನು. ನನ್ನ ಪ್ರಿಯರೇ, ಸ್ವನೀತಿ, ಅಹಂಭಾವ, ದುರಹಂಕಾರ, ಅವರು ನೆನೆಸುವಂತಹದ್ದೇನು, ನಾವು ಬಹಳ ಒಳ್ಳೆಯವರು,
ನಾವು ಚಿಕ್ಕಂದಿನಿಂದಲೇ ಒಳ್ಳೆಯ ಮನೆತನದಲ್ಲಿ ಬೆಳೆದದ್ದು, ನಾವು ಒಳ್ಳೆಯವರಾಗಿದ್ದೇವೆ, ಒಳ್ಳೆಯವರು ನಮಗೆ ಯೇಸು ಎಲ್ಲ ಬೇಕಾಗಿಲ್ಲ. ಆಯ್ತಪ್ಪ. God will not compel anybody, because the Bible says God has not come to rescue the so-called righteous. ತಾನು ನೀತಿವಂತನಂತ ಹೇಳುವವನಿಗೆ ರಕ್ಷಣೆ ಕೊಡಲಿಕ್ಕೆ ಯೇಸು ಬರಲಿಲ್ಲ. ಯಾಕಂದರೆ ತಾನು ನೀತಿವಂತನು ಎಂಬುದಾಗಿ ಹೇಳುವವನು ಅವನು ಅಂತಿಮವಾಗಿ ತನ್ನ ಸ್ವನೀತಿಯಲ್ಲಿಯೇ ದೇವರ ತೀರ್ಪಿಗೆ ಒಳಗಾಗುವನು. ಅವನ ಅಂತರಾತ್ಮದಲ್ಲಿ ಗೊತ್ತುಂಟು ತಾನು ಎಷ್ಟರ ಮಟ್ಟಿಗೆ ನೀತಿವಂತನೆಂಬುದಾಗಿ. The Bible says that there is not one righteous. ಒಬ್ಬನು ನೀತಿವಂತನಿಲ್ಲ, ಎಲ್ಲರೂ ಕೆಟ್ಟು ಹೋದವರು. But men refuse to accept it. ಮನುಷ್ಯರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಒಳ್ಳೆಯದು ನೀನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲದಿದ್ದರೆ ದೇವರು ನಿನಗೆ ಒತ್ತಾಯ ಮಾಡೋದಿಲ್ಲ. ನೀನು ನಿನ್ನ ದೃಷ್ಟಿಯಲ್ಲಿ ನೀತಿವಂತನೆಂಬುದಾಗಿ ಹೇಳಿಕೊಂಡು ನಿನ್ನ ಪಾಪದಲ್ಲಿಯೇ ಮುಂದುವರಿದರೆ ಅದಕ್ಕೆ ನೀನು ಜವಾಬ್ದಾರನು. ಆ ನಿನ್ನ ಅಂತಿಮವಾದಂಥ ದುಸ್ಥಿತಿಗೆ ನೀನು ಜವಾಬ್ದಾರನಾಗುತ್ತೆ. But do you know the good news of the Lord Jesus Christ? He has come to rescue the sinner. ಪಾಪಿಗಳನ್ನು ರಕ್ಷಿಸಲಿಕ್ಕಾಗಿ ಆತನು ಬಂದನು. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಇದು ದೇವರ ಕೃಪೆ. An undeserved love and favor. Now that has made it possible for sinners to be accepted by God through the substitutionary death and imputed righteousness provided by Jesus Christ. ನಾವು ಅದನ್ನೇ ಭಕ್ತನಾದಂಥ ಪೌಲನು ಇಲ್ಲಿ ಹೇಳುವಂಥ 6ನೇ ವಚನದಲ್ಲಿ, ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈ ಕೃಪಾದಾನವು ಆ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ನನ್ನ ಪ್ರಿಯರೇ, ಗಾಡ್ಸ್ ಬಿಲವೆಡ್, ದೇವರ ಮಗನಾದಂಥ ಯೇಸು ಕ್ರಿಸ್ತನು, ಆತನು ದೇವರಿಗೆ ಪ್ರಿಯನಾದ. ಈತನು ನನ್ನ ಪ್ರಿಯನಾದಂಥ ಮಗನು ಎಂಬಂಥ ವಾಣಿ ಆಯಿತು ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು, ಆತನು ದೇವರಿಗೆ ಪ್ರಿಯನಾದಂಥವನು. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಕ್ಕೆ ನಾವು ಬರುವಾಗ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. He has delivered us from the power of darkness and conveyed us into the kingdom of the Son of His love. What a beautiful explanation. He has delivered us from the power of darkness. ಆತನು ನಮ್ಮನ್ನು ಕತ್ತಲಿನಿಂದ ಬಿಡುಗಡೆ ಮಾಡಿದನು. And conveyed us into the kingdom of God of His love. ಆತನ ಪ್ರೀತಿಯ ರಾಜ್ಯ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂತಹದ್ದು, He has conveyed us into the kingdom of the Son of His love. Who is that Son? Who is that Son? He is the beloved Son of God. ಆತನು ದೇವರಿಗೆ ಪ್ರಿಯನಾದವನು. ನನ್ನ ಪ್ರಿಯರೇ, believers are accepted in Jesus Christ, and then like Him they are beloved to God. What a beautiful connection. ದೇವರ ವಾಕ್ಯ ಹೇಳುವಂತಹದ್ದು, ಯೇಸು ಕ್ರಿಸ್ತನು ದೇವರಿಗೆ ಅತಿ ಪ್ರಿಯನಾದವನು. ಅರ್ಥ ಆಯ್ತಾ? Who is Jesus Christ? Jesus Christ is beloved of God. Who are God's children? God's children are those who are beloved to Jesus Christ. ಯೇಸು ಕ್ರಿಸ್ತನಿಗೆ ಪ್ರಿಯರಾದವರು. ಹಾಗಾದರೆ ಯೇಸು ಕ್ರಿಸ್ತನಿಗೆ ಪ್ರಿಯರಾದವರು, ನನ್ನ ಪ್ರಿಯರೇ, ನೀನು ಮತ್ತು ನಾನು
ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ? ವಾಟ್ ಡು ಯು ಥಿಂಕ್ ನಾವ್ ಅಬೌಟ್ ಯು ಆ್ಯಂಡ್ ಮೀ ಇಫ್ ಯು ಆರ್ ಬಾರ್ನ್ ಅಗೇನ್? ನೀನು ಮತ್ತು ನಾನು ಹೊಸದಾಗಿ ಹುಟ್ಟಿದ ಅನುಭವಕ್ಕೆ ಬಂದವರಾಗಿದ್ದರೆ, you know the Bible says we are beloved to God. Why? Because we are beloved to Jesus. ನಾವು ಯೇಸುವಿಗೆ ಪ್ರಿಯರು. And thank God the Bible says Jesus is so much beloved to God the Father. ಯೇಸು ಕ್ರಿಸ್ತನು ದೇವರಿಗೆ ಆತನು ಅತಿ ಪ್ರಿಯನಾದವನು. God so loved the world. ನನ್ನ ಪ್ರಿಯರೇ, ದೇವರು ಲೋಕವನ್ನು ಪ್ರೀತಿ ಮಾಡಿದ ಮತ್ತು ತನ್ನ ಪ್ರಿಯ ಮಗನನ್ನು ಕೊಟ್ಟ. ನನ್ನ ಪ್ರಿಯರು, ಈ ದಿವಸದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವುದು ಎಂಬುದಾಗಿ ಹೇಳಿದ್ರ ಅರ್ಥ ಏನು? ಇನ್ನೊಂದು ಸಾರಿ ಈ 2-3 ವಚನ ಓದ್ತೇನೆ, ನಿಮಗೆ ಅರ್ಥ ಆಗ್ತದೆ. ಈಗ 5ನೇ ವಚನ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದೋ, ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದೋ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕಾಗಿ. ಹಾಗಾದರೆ ದೇವರು ನಿನ್ನನ್ನು ಮತ್ತು ನನ್ನನ್ನು ದೇವರ ಪುತ್ರರನ್ನಾಗಿ ಸ್ವೀಕಾರ ಮಾಡುವುದು ಯಾರ ಮೂಲಕ? ಯಾರ ಮೂಲಕವಾಗಿ? God accepts you and me as the beloved children of God, not directly but through Jesus Christ, the beloved Son of God. ದೇವರು ನಿನ್ನನ್ನು ಮತ್ತು ನನ್ನನ್ನು ನೇರವಾಗಿ ತನ್ನ ಮಕ್ಕಳೆಂಬುದಾಗಿ ಕರೆಯುವುದಲ್ಲ, ತನ್ನ ಪ್ರಿಯನಾದ ಯೇಸುವಿನ ಮೂಲಕವಾಗಿ. ಆದ್ದರಿಂದಲೇ ಆತನು ಹೇಳುವಂಥದ್ದು, ಈ ಕೃಪಾದಾನ, ಇದು ಕೃಪೆಯಿಂದ ನಮಗೆ ಸಿಕ್ಕಿತು. ಈ ಕೃಪಾದಾನ ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಯೇಸು ಕ್ರಿಸ್ತನು ಯಾರಂತ ಹೇಳ್ತಾನೆ ಪೌಲನು? ಆತನ ಪ್ರಿಯನು. If Jesus is the beloved Son of God, the Bible says every child of God, every born again child of God is a beloved child of God. Praise be to the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ಭಾಗ್ಯ ಎಷ್ಟು ದೊಡ್ಡದು. ನಮ್ಮ ರಕ್ಷಕನಾದ ಯೇಸುವಿನ ಮೇಲೆ ನಂಬಿಕೆ ನೀಡುವುದರಿಂದ ನೀನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದು ಮಾತ್ರ ಅಲ್ಲ, ನಾವು ನಿನಗೆ ಗೌರವ, ಮಹಿಮೆ, ಮಾನವನ್ನು ತರುವುದಕ್ಕಾಗಿ ನೀನು ನಮ್ಮನ್ನು ಆತನಲ್ಲಿ ಸ್ವೀಕಾರ ಮಾಡಿದಿ ಮಾತ್ರ ಅಲ್ಲ, ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನೀನು ನಮ್ಮನ್ನು ನಿನ್ನ ಪ್ರಿಯ ಪುತ್ರರೆಂದು ಕರೆದಿದ್ದಿ. ಈ ಕೃಪೆಗಾಗಿ ಸ್ತೋತ್ರ. ನಮಗೆ ಕೊಟ್ಟ ಭಾಗ್ಯ ಅದೆಷ್ಟು ದೊಡ್ಡದು ಸ್ವಾಮಿ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರಿಗೆ ಆತನ ಮಕ್ಕಳಾಗುವುದಕ್ಕೆ ಬಾಧ್ಯರಾಗಿದ್ದೇವೆ. ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನವನ್ನು ಸಲ್ಲಿಸ್ತೇವೆ. ಈ ಭಾಗ್ಯಕ್ಕೆ ಸೇರದಂಥ ಇನ್ಯಾರಾದರೂ ಈ ಸಂದೇಶಗಳನ್ನು ಕೇಳುತ್ತಿರುವಲ್ಲಿ ಅವರ ಹೃದಯದಲ್ಲಿ ಮಾತನಾಡು. ಯೇಸು ಕ್ರಿಸ್ತನ ಮೂಲಕವಾಗಿ ಸಿಕ್ಕುವಂಥ ಈ ಭಾಗ್ಯವನ್ನು ಅವರು ಪಡೆಕೊಳ್ಳುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.